ಹಾಯ್ ಎವ್ರಿವಾನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಥರ್ಡ್ ಸೆಮಿಸ್ಟರ್ BCom ಕಾರ್ಪೊರೇಟ್ ಅಕೌಂಟಿಂಗ್ 2023 ಕ್ವಶನ್ ಪೇಪರ್ನ ನೋಡೋಣ. ಬ್ಯಾಂಗ್ಳೂರು ಯೂನಿವರ್ಸಿಟಿ. ಫಸ್ಟ್ ಇಲ್ಲಿ ಸೆಕ್ಷನ್ ಎನಲ್ಲಿ ನಾವು 6 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಸೊ 6 ಕ್ವಶನ್ಸ್ಗೆ ಪರ್ ಕ್ವಶನ್ 2 ಮಾರ್ಕ್ಸ್ ಇರುತ್ತೆ. ಸೆಕ್ಷನ್ ಎ ಟೋಟಲ್ 12 ಮಾರ್ಕ್ಸಿಗಿರುತ್ತೆ. ಥಿಯರಿ ಕ್ವಶನ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಫಸ್ಟ್ ಒನ್ ಈಸ್ ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ. ಶೇರ್ ಕ್ಯಾಪಿಟಲ್ ನಮಗೆ ಗೊತ್ತಿದೆ, ಒಂದು ಆಥರೈಸ್ಡ್ ಕ್ಯಾಪಿಟಲ್ ಆರ್ ಇಶ್ಯೂಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬೆಡ್ ಕ್ಯಾಪಿಟಲ್, ಕಾರ್ಡ್ ಅಪ್ ಕ್ಯಾಪಿಟಲ್ ಆರ್ ಪೇಯ್ಡ್ ಅಪ್ ಕ್ಯಾಪಿಟಲ್. ಸೊ ಇದರಲ್ಲಿ ಯಾವುದಾದ್ರೂ ನೀವು ಒಂದು 2-3ನ ಬರೆದ್ರೆ 2 ಮಾರ್ಕ್ಸ್. ಅದಾದಮೇಲೆ ನೆಕ್ಸ್ಟು ವಾಟ್ ಈಸ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಕೇಳಿದ್ದಾರೆ. ಪಾರ್ಷಿಯಲ್ ಅಂಡರ್ ರೈಟಿಂಗ್, ಎ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಈಸ್ ಒನ್ ಅಂಡರ್ ವಿಚ್ ಎ ಪಾರ್ಟ್ ಆಫ್ ದ ಇಶ್ಯೂಸ್ ಆಫ್ ಎ ಶೇರ್ಸ್ ಆರ್ ಡಿಬೆಂಚರ್ ಆಫ್ ಎ ಕಂಪನಿ ಈಸ್ ಅಂಡರ್ ರೈಟನ್ ಬೈ ದ ಒನ್ ಆರ್ ಮೋರ್ ಅಂಡರ್ ರೈಟರ್ಸ್. ಅಂದರೆ ಇಲ್ಲಿ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತಂದರೆ ಕಂಪನಿ ಯಾವಾಗ ಶೇರ್ಸ್ನ ಇಶ್ಯೂ ಮಾಡುತ್ತೋ ಆವಾಗ ಕಂಪನಿ ಸ್ವಲ್ಪ ಮತ್ತು ಅದ್ರ ಅಂಡರ್ ರೈಟರ್ಸ್ಗೆ ಅಸೈನ್ ಮಾಡುತ್ತೆ. ಆ ಒಂದು ಇದನ್ನು ನಾವು ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಇಲ್ಲಿ ಎರಡು ಆನ್ಸರ್ಸ್ ಕೊಟ್ಟಿದ್ದಾರೆ. ಅಥವಾ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಮೀನ್ಸ್ ದ ಅಂಡರ್ ರೈಟರ್ ಪ್ರೊವೈಡ್ ದ issuer with a commitment to guarantee of a sale of a certain portion of the total issue and in the case of under subscription by purchasing the balance of the securities ಅಂತ ಕೇಳಿದ್ದಾರೆ. ಸೊ ಇದಿಷ್ಟನ್ನು ಕೂಡ ಆನ್ಸರು. ಆ್ಯಂಡ್ ಥರ್ಡ್ ಕ್ವಶನ್ ಏನಿದೆ ಅಂತಂದರೆ ಗಿವ್ ದ ಮೀನಿಂಗ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತಂದರೆ ನಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಆ್ಯನ್ ಇಂಟ್ಯಾಂಜಿಬಲ್ ಅಸೆಟ್ ಈಸ್ ಆನ್ ಅಸೆಟ್ ದಟ್ ಲ್ಯಾಕ್ಸ್ ಫಿಸಿಕಲ್ ಸಬ್ಸ್ಟೆನ್ಸ್ ಆರ್ ವಿತ್ ನೋ ಫಿಸಿಕಲ್ ಫಾರ್ಮ್ ಆರ್ ಆನ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಈಸ್ ಸಮಥಿಂಗ್ ದಟ್ ಕೆನಾಟ್ ಬಿ ಟಚ್ಡ್ ಆರ್ ಫಿಸಿಕಲಿ ಸೀನ್. ಎಕ್ಸಾಂಪಲ್ ಇನ್ಕ್ಲೂಡ್ ಪೇಟೆಂಟ್ಸ್, ಟ್ರೇಡ್ ಮಾರ್ಕ್, ಕಾಪಿ ರೈಟ್ಸ್ ಆ್ಯಂಡ್ ಗುಡ್ ವಿಲ್ ಎಕ್ಸೆಟ್ರಾ. ಸೊ ಇಂಟ್ಯಾಂಜಿಬಲ್ ಅಂತಂದರೆ ವಿ ಕೆನಾಟ್ ಸಿ ಆ್ಯಂಡ್ ವಿ ಕೆನಾಟ್ ಟಚ್. ಸೊ ಇಟ್ ಈಸ್ ಅಂದರೆ ಇಟ್ಸ್ ಅ ಫೀಲ್, ಆ ಥರದ್ದು ಯಾವುದು ಅಂತ ಇಲ್ಲಿ ಹೇಳಿದ್ದಾರೆ. ಎಕ್ಸಾಂಪಲ್ಲು ಕೂಡ ಪೇಟೆಂಟು, ಟ್ರೇಡ್ ಮಾರ್ಕ್ಸು, ಕಾಪಿ ರೈಟ್ಸ್, ಗುಡ್ ವಿಲ್ ಎಕ್ಸೆಟ್ರಾನ ನಾವು ಬರಿಬೋದು. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ ಅಂದರೆ ಫೋರ್ತ್ ಕ್ವಶನ್ ಏನಂತಂದರೆ ಮೆನ್ಷನ್ ಎನಿ 4 ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಗುಡ್ ವಿಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನೇನು ಗುಡ್ ವಿಲ್ಗೆ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂದರೆ ಒಂದು ಲೊಕೇಶನ್ ಆಫ್ ದ ಬಿಸ್ನೆಸ್ಸು, ಕ್ವಾಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು, ಎಫಿಷಿಯನ್ಸಿ ಆಫ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ರಿಸ್ಕ್ ಇನ್ವಾಲ್ವ್ಡ್ ಆ್ಯಂಡ್ ಸ್ಟೆಬಿಲಿಟಿ ಆಫ್ ಎ ಬಿಸ್ನೆಸ್, ನೇಚರ್ ಆಫ್ ಬಿಸ್ನೆಸ್, ಫೇವರಬಲ್ ಕಾಂಟ್ರಾಕ್ಟ್ಸ್, possession of trademarks and patents, past profit and future prospects of a business. ಅಂದರೆ ಇದು goodwill is the intangible assets. So goodwill means it is the reputation of company ಅಥವಾ ಫರ್ಮ್. ಅದು ಇನ್ಕ್ರೀಸ್ ಆಗಬೇಕಾದ್ರೆ ಅಥವಾ ಅದ್ರ ಮೇಲೆ ಏನೇನು ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂದರೆ ಇದಿಷ್ಟು ಕೂಡ ಲೊಕೇಶನ್ ಆಫ್ ಬಿಸ್ನೆಸ್ಸು, ಕ್ವಾಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಇದರಲ್ಲಿ ಯಾವುದಾದ್ರೂ 4 ಕೇಳಿದರೆ ಯು ಕ್ಯಾನ್ ರೈಟ್ ಎನಿ 4 to 5. ಅದಾದಮೇಲೆ ನೆಕ್ಸ್ಟು ಸ್ಟೇಟ್ ದ 2 ಫೀಚರ್ಸ್ ಆಫ್ ಬ್ರ್ಯಾಂಡ್ ಕೇಳಿದ್ದಾರೆ. ಸೊ ಇಲ್ಲಿ ಬ್ರ್ಯಾಂಡ್ ನಮ್ಗೆ ಆಲ್ರೆಡಿ ಗೊತ್ತೇ ಇದೆ ವಾಟ್ ಈಸ್ ಬ್ರ್ಯಾಂಡ್ ಅಂತ. ಸೊ ಇಲ್ಲಿ ಫೀಚರ್ಸ್ ಕೇಳಿದ್ದಾರೆ ಏನಂತಂದರೆ ಇಟ್ ಇನ್ವಾಲ್ವ್ಸ್ ಕ್ರಿಯೇಟಿಂಗ್ ಎ ಸ್ಪೆಸಿಫಿಕ್ ನೇಮ್, ಲೋಗೋ ಆ್ಯಂಡ್ ಇಮೇಜ್ ಆಫ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಎ ಸರ್ವಿಸ್ ಆಫ್ ಎ ಕಂಪನಿ. And brand shall be planned according to the targeted audience to or attract the customers. And brand usually done through the advertising with a consistent theme. The percentage of people who are aware of a brand known as brand awareness. Brand loyalty is the highest achievement or apex of any company. ಸೊ ಇದು ಬ್ರ್ಯಾಂಡ್ ಬಗ್ಗೆ ಇರೋ ಅಂಥ ಫೀಚರ್ಸು. ಸೊ ಯಾವುದಾದ್ರೂ 2 ಅಥವಾ 3 ಬರೋದ್ರೂ ಸಾಕು. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನಂತಂದರೆ ಮೆನ್ಷನ್ ಎನಿ 2 ಸರ್ಕಮ್ಟೆನ್ಸಸ್ ಅಂಡರ್ ವಿಚ್ ಶೇರ್ ಆರ್ ವ್ಯಾಲ್ಯೂಡ್ ಅಂತ ಕೇಳಿದ್ದಾರೆ. ಸರ್ಕಮ್ಟೆನ್ಸಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಯಾವಾಗ ಅಂತಂದರೆ ಒಂದು ಕಂಪನಿ ಮರ್ಜರ್, ಐ ಮೀನ್ ವೆನ್ ಮರ್ಜರ್, ಅಕ್ವಿಸೇಷನ್, ರೀಕನ್ಸ್ಟ್ರಕ್ಷನ್, ಅಮಾಲ್ಗಮೇಷನ್ ಎಕ್ಸೆಟ್ರಾ ಟೇಕನ್ ಎ ಪ್ಲೇಸ್, ವ್ಯಾಲ್ಯೂಯೇಷನ್ ಆಫ್ ಶೇರ್ ಇಸ್ ವೆರಿ ಇಂಪಾರ್ಟೆಂಟ್. when one class of shares are to be converted into another classes, that is form of preference to equity. And when a company is nationalized, when shares are to be provided as a security for loans and advances, valuation is required when implementing an employed stock ownership plan. Adadmele next for tax assessment under with the wealth ಟ್ಯಾಕ್ಸ್ ಆರ್ ಗಿಫ್ಟ್ ಟ್ಯಾಕ್ಸ್ ಆ್ಯಕ್ಟ್ಸಲ್ಲಿ ಇದಿಷ್ಟನ್ನು ಕೂಡ ಶೇರ್ಸ್ ವ್ಯಾಲ್ಯೂಯೇಷನ್ ಆಗುತ್ತೆ. ಅಂದರೆ ಶೇರ್ಸ್ನ ಯಾವಾಗ ವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂದರೆ ಒಂದು ಕಂಪನಿ 2 or more ಕಂಪನಿ ಮರ್ಜರ್ ಆದಾಗ ಅಥವಾ ಅಕ್ವಿಸೇಷನ್ ಅಂದರೆ ಒಂದು ಕಂಪನಿ ಇನ್ನೊಂದು ಕಂಪನಿನ ಅಕ್ವಿಸೇಷನ್ ಮಾಡಿದಾಗ, ರೀಕನ್ಸ್ಟ್ರಕ್ಷನ್ ಮಾಡಿದಾಗ, ಅಮಾಲ್ಗಮೇಷನ್, ಆ ಒಂದು ಸರ್ಕಮ್ಟೆನ್ಸಸಲ್ಲಿ. ಅದಾದಮೇಲೆ ನೆಕ್ಸ್ಟು ಕನ್ವರ್ಟಬಲ್ ಶೇರ್ಸ್ ಅಂದರೆ ನಾವು ಪ್ರಿಫರೆನ್ಸ್ ಶೇರ್ಸಿಂದ ಈಕ್ವಿಟಿಗೆ ಕನ್ವರ್ಟ್ ಮಾಡಿದಾಗ. ಸೊ ಈ ಥರ ಸರ್ಕಮ್ಟೆನ್ಸಸಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ನ ಮಾಡಬೇಕಾಗತ್ತೆ. ಅದರಲ್ಲಿ ನೀವು ಯಾವುದಾದ್ರು 1, 2, 3 ಬರೋದ್ರೂ ಕೂಡ ಸಾಕು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, what is the meaning of a share? Share is a common stock of a company. It is issued to owners of the company. It is issued to owners of the company.
ನೆಕ್ಸ್ಟ್ ಕ್ವಶನ್ ಈಸ್ ಹೌ ಡು ಯು ಅಸರ್ಟೈನ್ ದ ವ್ಯಾಲ್ಯೂ ಆಫ್ ವಾರೆಂಟ್ಸ್ ಅಂತ ಕೇಳಿದ್ದಾರೆ. ಅಸರ್ಟೈನ್ಮೆಂಟ್ ಆಫ್ ವ್ಯಾಲ್ಯೂ ಆಫ್ ವಾರೆಂಟ್ಸ್ ಯಾವ ರೀತಿ ಅಂತಂದರೆ ಇಂಟ್ರಿನಿಕ್ಸ್ ವ್ಯಾಲ್ಯೂ ಆಫ್ ವಾರೆಂಟ್ ಆರ್ ಕಾಲ್ಸ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರೈಸ್ ಆಫ್ ದ ಅಂಡರ್ಲೈಯಿಂಗ್ ಸ್ಟಾಕ್ ಆ್ಯಂಡ್ ದ ಎಕ್ಸೆಸ್ ಆರ್ ಸ್ಟ್ರೈಕ್ ಪ್ರೈಸ್. ದ ಇಂಟ್ರಿನಿಕ್ಸ್ ವ್ಯಾಲ್ಯೂ ಕ್ಯಾನ್ ಬಿ ಝೀರೋ ಬಟ್ ಇಟ್ ಕ್ಯಾನ್ ನೆವರ್ ಬಿ ನೆಗೆಟಿವ್. ಫಾರ್ ಎಕ್ಸಾಂಪಲ್, ಇಫ್ ಸ್ಟಾಕ್ ಟ್ರೇಡ್ಸ್ ಅಟ್ ₹10 and the strike price of call on it is for ₹8, the intrinsic value of the call is 2. ಸೊ ಇದು ಶೇರ್ ವಾರೆಂಟ್ಸ್ ವ್ಯಾಲ್ಯೂ ಆಫ್ ವಾರೆಂಟ್ಸ್ ಯಾವಾಗ ಅಂತ ಕೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಹೌ ಡು ಯು ಟ್ರೀಟ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನೀಸ್. ಅಡ್ವಾನ್ಸ್ಡ್ ಟ್ಯಾಕ್ಸ್ ಪೇಯ್ಡ್ನ ಯಾವ ರೀತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ತೋರಿಸ್ತೀವಿ ಅಂತ. ವೈಲ್ ದ ಟ್ಯಾಕ್ಸ್ ಲಯಬಿಲಿಟಿ ವಿಲ್ ಅಪಿಯರ್ ಆಸ್ ಆನ್ ಎಕ್ಸ್ಪೆನ್ಸಸ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. The provision for income tax will be shown in the balance sheet as a current liability, and the advance tax paid will be shown as an advance on the asset side ಆಫ್ ದ ಬ್ಯಾಲೆನ್ಸ್ ಶೀಟ್. ಅಂದರೆ ಇಲ್ಲಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಯ್ಡ್ ಅಂತ ಅಂದರೆ ಆ ಡ್ಯೂ ಡೇಟ್ ಬರೋಕ್ಕಿಂತ ಮುಂಚೆನೇ ನಾವು ಅಡ್ವಾನ್ಸ್ ಆಗಿ ಪೇ ಮಾಡಿದ್ದೀವಿ ಅಂತಂದರೆ ಇದನ್ನು ಅಸೆಟ್ ತೋರಿಸ್ತೀವಿ. ಟ್ಯಾಕ್ಸ್ ಪೇಯ್ಡ್ ಈಸ್ ದ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ, ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನಂತಂದರೆ ಇಟ್ ಈಸ್ ದ ಲಯಬಿಲಿಟಿ. ಆ್ಯಂಡ್ ಇಲ್ಲಿ ಏನಂತಂದರೆ ಅಡ್ವಾನ್ಸ್ಡ್ ಪೇಯ್ಡ್ ಅಂತ ಬಂದಾಗ ನಾವೆಲ್ಲಿ ತೋರಿಸ್ತೀವಿ ಅಂತ ಅಂದರೆ ಅಸೆಟ್ ಸೈಡ್. ಸಪೋಸ್ ಔಟ್ಸ್ಟ್ಯಾಂಡಿಂಗ್ ಟ್ಯಾಕ್ಸ್ ಅಂತ ಅಂದರೆ ಅದು ನಾವು ಲಯಬಿಲಿಟೀಸ್ನಲ್ಲಿ ತೋರಿಸ್ತೀವಿ. ಸೊ ಇದಿಷ್ಟನ್ನು ಕೂಡ ಸೆಕ್ಷನ್ ಎ. ಇದಕ್ಕೆ ಟೋಟಲ್ 12 ಮಾರ್ಕ್ಸ್ ಇರುತ್ತೆ. ಇದಾದಮೇಲೆ ನೆಕ್ಸ್ಟು ಸೆಕ್ಷನ್ ಬಿನ ನೋಡೋಣ. ಸೆಕ್ಷನ್ ಬಿನಲ್ಲಿ 3 ಕ್ವಶನ್ ಬರೀಬೇಕಾಗಿರುತ್ತೆ. 1 per question 4 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಏನಂತಂದರೆ ಸ್ಕೈ ಲಿಮಿಟೆಡ್ ಮೇಡ್ ಆನ್ ಇಶ್ಯೂ ಆಫ್ ₹1 lakh ಈಕ್ವಿಟಿ ಶೇರ್ಸ್ ಆಫ್ ₹10 each. ಸೊ ಇಲ್ಲಿ ಸ್ಕೈ ಲಿಮಿಟೆಡ್ ಅನ್ನೋರು 1 lakh ಈಕ್ವಿಟಿ ಶೇರ್ಸ್ನ 1 ಶೇರು ₹10 ಆಗಿ ಇಶ್ಯೂ ಮಾಡ್ತಾ ಇದ್ದಾರೆ. ಪೇಯಬಲ್ ₹5 an application and 5 an allotment. All the shares are subscribed and amounts duly received. Pass journal entries to give effect ಟು ದಿಸ್ ಅಂತ ಕೇಳಿದ್ದಾರೆ. ಇಲ್ಲಿ ಟೋಟಲ್ 1 lakh ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಂದರೆ ಅಪ್ಲಿಕೇಶನ್ ಸ್ಟೇಜಲ್ಲಿ ₹5 ಆ್ಯಂಡ್ ಅಲಾಟ್ಮೆಂಟ್ ಸ್ಟೇಜಲ್ಲಿ ₹5 ಆಗಿ ಅಲೋಕೇಟ್ ಮಾಡಿದ್ದಾರೆ. ಸೊ ಇದನ್ನು ನಾವು ಜನರಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಸೊ ಇಲ್ಲಿ ಸ್ಟೇಟ್ಮೆಂಟ್ ತೊಗೋಬೇಕು, ಸ್ಕೈ ಲಿಮಿಟೆಡ್ ಆಫ್ ಎ ಕಂಪನಿ ಜರ್ನಲ್ ಎಂಟ್ರೀಸ್ ಅಂತ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಡೇಟು, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ ತೊಗೊಳ್ಳಿ. ಇದು ಫಾರ್ಮೆಟು. ಫಸ್ಟ್ ಒನ್ ಏನಂತಂದರೆ ಇಲ್ಲಿ ಡೇಟ್ ಕೊಟ್ಟಿಲ್ಲ, ಹಾಗಾಗಿ 1 ಅಂತ ತೊಗೊಳ್ತೀನಿ. ಇಲ್ಲಿ ಫಸ್ಟ್ ಏನಂತಂದರೆ ಅಪ್ಲಿಕೇಶನ್ ಸ್ಟೇಜಲ್ಲಿ ಏನು ಎಂಟ್ರಿ ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟು. ಸೊ ಏನಂತಂದರೆ ಫಸ್ಟು 5 lakh ಅಂದರೆ 1 lakh ಇಂಟು 5 ಮಾಡಿದ್ರೆ ನಮಗೆ 1 lakh ಇಂಟು 5 lakh ಮಾಡಿದ್ರೆ 1 lakh ಇಂಟು 5 ಮಾಡಿದ್ರೆ 5 lakh ಬರುತ್ತೆ. ಸೊ ಇಲ್ಲಿ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಆನ್ 1 lakh ಈಕ್ವಿಟಿ ಶೇರ್ ಅಟ್ ₹5 each ರಿಸೀವ್ಡ್. ಅಂದರೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಜಲ್ಲಿ ರಿಸೀವ್ ಮಾಡ್ಕೊಂಡಿದೆ. ಅಂದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಎಷ್ಟು ಬರುತ್ತೆ ಅಂದರೆ 5 lakh. ಈ ಅಪ್ಲಿಕೇಶನ್ ಅಕೌಂಟಿಗೆ ಬಂದಿರೋದನ್ನ ನಾವು ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅವಾಗ ಏನು ಎಂಟ್ರಿ ಬರುತ್ತೆ ಅಂದರೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಅಂದರೆ ಅಪ್ಲಿಕೇಶನ್ ಅಕೌಂಟಿಂದ ಕ್ಯಾಪಿಟಲ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಆಗ ರೀಸನ್ಸ್ ಏನಂತಂದರೆ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಈಸ್ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟು. ಸೊ ಇದಿಷ್ಟನ್ನು ಕೂಡ ಅಪ್ಲಿಕೇಶನ್ಗೆ 2 ಎಂಟ್ರಿ ಮುಗೀತು. ನೆಕ್ಸ್ಟು ಅಲಾಟ್ಮೆಂಟ್ಗೆ 1 ಎಂಟ್ರಿ ಮಾಡೋಣ. ಯಾವ ರೀತಿ ಅಂದರೆ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಅಂದರೆ ಇಲ್ಲಿ ಈಕ್ವಿಟಿ ಶೇರ್ಸ್ ಅಲಾಟ್ಮೆಂಟಿಂದ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ 5 lakh ಬಂದಿದೆ. ಅಂದರೆ 1 lakh ಏನಂತಂದರೆ ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಆನ್ 1 lakh ಈಕ್ವಿಟಿ ಶೇರ್ಸ್ ಅಟ್ ₹5 each ಡ್ಯೂ. ಅಂದರೆ ಇಲ್ಲಿ ಡ್ಯೂ ಇದೆ ಎಷ್ಟು ಅಂತಂದರೆ 5 lakh. ಇದನ್ನು ನಾವು ರಿಸೀವ್ ಮಾಡ್ಕೋಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬರುತ್ತೆ. ಸೊ ಎಷ್ಟು ಅಂತಂದರೆ 5 lakh. ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಆನ್ 1 lakh ಈಕ್ವಿಟಿ ಶೇರ್ಸ್ ಆರ್ ₹5 each ರಿಸೀವ್ಡ್. ಸೊ ಇಲ್ಲಿ 4 ಎಂಟ್ರಿ ಇದೆ. ಒಂದೊಂದು ಎಂಟ್ರಿಗೂ ಒಂದೊಂದು ಮಾರ್ಕ್ಸ್ ಕ್ಯಾರಿ ಮಾಡ್ತಾರೆ. ಸೊ 4 ಎಂಟ್ರೀಸ್ಗೆ 4 ಮಾರ್ಕ್ ವಿತ್ ಬೀಯಿಂಗ್ ಅಥವಾ ರೀಸನ್ ಸಮೇತ ಬರೀಬೇಕು. ಸೊ ಇಲ್ಲಿ ಅಪ್ಲಿಕೇಶನ್ಸಲ್ಲಿ ಯಾವಾಗಲೂ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಬರುತ್ತೆ. ಶೇರ್ ಅಪ್ಲಿಕೇಶನಿಂದ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅದಕ್ಕೆ 2 ಎಂಟ್ರಿ. ಅದಾದಮೇಲೆ ಅಲಾಟ್ಮೆಂಟ್ ಸ್ಟೇಜ್ ಡ್ಯೂ ಮತ್ತು ಅಲಾಟ್ಮೆಂಟ್ ಸ್ಟೇಜಲ್ಲಿ ರಿಸೀವ್ಡ್ಗೆ 1 ಎಂಟ್ರಿ ಮಾಡಿದ್ರೆ 4 ಮಾರ್ಕ್ಸ್ ಬರುತ್ತೆ. ಯಾವುದೇ ಕ್ವಶನ್ ಈ ಥರ ಯಾವುದೇ ಕ್ವಶನ್ ಕೊಟ್ಟರು ಕೂಡ ಸೇಮ್ ಎಂಟ್ರೀಸೇ ಬರುತ್ತೆ. ಅಮೌಂಟ್ ವಿಲ್ ಬಿ ಚೇಂಜ್ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಸೊ ಇಲ್ಲಿ ಏನಂತಂದರೆ ಎ ಕಂಪನಿ ಇಶ್ಯೂಡ್ 1 lakh ಶೇರ್ಸ್ ವ್ಯಾಲ್ಯೂಡ್ ಅಟ್ 100 per share.
The shares were underwritten as follows: X 30,000 shares and Y 50,000 shares. The public applied for 70,000 shares. Determine the liability of X, Y and the company. ಸೊ ಇದು ಏನಂತಂದರೆ ಫಸ್ಟ್ ಇಲ್ಲಿ ಒಂದು ಕಂಪನಿ ಎಷ್ಟಂತಂದರೆ 1 lakh ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಆ 1 lakh ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಇಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡೋಕ್ಕೆ ಎಕ್ಸ್ ಆ್ಯಂಡ್ ವೈ ಅನ್ನೋ ಅಂಡರ್ ರೈಟರ್ಸ್ಗೆ ಅಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ಫಸ್ಟ್ ಏನಂತಂದರೆ ಪರ್ಟಿಕ್ಯುಲರ್ಸ್ ಎಕ್ಸ್ ಆ್ಯಂಡ್ ವೈ ಮತ್ತು ಕಂಪನಿನೂ ಕೂಡ ಇದೆ. ಕಂಪನಿ ಆ್ಯಂಡ್ ಟೋಟಲ್ ತಗೊಳ್ಳಿ. ಇಲ್ಲಿ ಎಕ್ಸಿಗೆ ಎಷ್ಟು ಮಾಡಿದ್ದಾರೆ ಅಂದರೆ ಗ್ರಾಸ್ ಲಯಬಿಲಿಟಿ ಎಷ್ಟು ಅಂತ ಅಂದರೆ ಎಕ್ಸಿಗೆ 30,000 ಕೊಟ್ಟಿದ್ದಾರೆ ಆ್ಯಂಡ್ ವೈಗೆ 50,000. ಸೊ 30 + 50 ಎಷ್ಟಾಗುತ್ತೆ? 80 ಆಗುತ್ತೆ. ಇನ್ ರಿಮೈನಿಂಗ್ 20,000 ಕಂಪನಿ ತಗೊಳುತ್ತೆ. ಟೋಟಲ್ 1 lakh ಆಗುತ್ತೆ. ಇದರಲ್ಲಿ ಲೆಸ್ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟು ಬಂದಿದೆ ಅಂತಂದರೆ ನಮಗೆ ಅಪ್ಲಿಕೇಶನ್ ಎಷ್ಟು ರಿಸೀವ್ಡ್ ಆಗಿದೆ ಅಂದರೆ 70,000. ಸೊ ಇದನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಇವ್ರ ರೇಷಿಯೋ ಮೇಲೆ, ಅಂದರೆ ಇಲ್ಲಿ 30,000 50,000 20,000 ಇದೆ. ಇದನ್ನ ಸಿಂಪ್ಲಿಫೈ ಮಾಡಿ ರೇಷಿಯೋ ಮಾಡಿದ್ರೆ 3:5:2 ಆಗುತ್ತೆ. ಸೊ ಈಗ 70,000 ಫಸ್ಟು ಎಕ್ಸ್ಗೆ ಯಾವ ರೀತಿ ಅಂತಂದರೆ 70,000 × 3/10 ಮಾಡಿದ್ರೆ ನಮಗೆ ಎಕ್ಸ್ಗೆ 21,000 ಬರುತ್ತೆ. ಅದೇ ರೀತಿ ವೈಗೆ 70,000 × 5/10 ಮಾಡಿದ್ರೆ 35,000 ಆ್ಯಂಡ್ ಕಂಪನಿಗೆ 70,000 × 2/10 ಮಾಡಿದ್ರೆ 14,000 ಬರುತ್ತೆ. ಅಂದರೆ ಇಲ್ಲಿ ಟೋಟಲ್ 70,000ನ ಅಪ್ಲಿಕೇಶನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಈಗ ಇನ್ನೂ ಎಷ್ಟು ಶೇರ್ಸ್ನ ಇವರು ಸಬ್ಸ್ಕ್ರಿಪ್ಷನ್ ಮಾಡಿಸ್ಬೇಕಾಗಿತ್ತು ಅಂತಂದರೆ ನೆಟ್ ಲಯಬಿಲಿಟಿ ಎಷ್ಟಿದೆ ಅಂತಂದರೆ 30,000ಅಲ್ಲಿ 21,000 ಲೆಸ್ ಮಾಡಿದ್ರೆ 9,000, 50,000ಅಲ್ಲಿ 35 ಲೆಸ್ ಮಾಡಿದ್ರೆ 15, 20,000ಅಲ್ಲಿ 14,000 ಲೆಸ್ ಮಾಡಿದ್ರೆ 6,000. ಸೊ ಟೋಟಲ್ 1 lakh-ಅಲ್ಲಿ 70,000 ಲೆಸ್ ಮಾಡಿದ್ರೆ 30,000 ಇಸ್ ದ ನೆಟ್ ಲಯಬಿಲಿಟಿ. ಸೊ ಇಲ್ಲಿ ನೆಟ್ ಲಯಬಿಲಿಟಿನೂ ಕೂಡ ಇದೇ ರೀತಿ ಕೊಟ್ಟಿರ್ತಾರೆ. ಅಂದರೆ ಇಲ್ಲಿ 1 lakh-ಅಲ್ಲಿ 70,000 ಮಾಡಿದ್ರೆ ನಮಗೆ ನೆಟ್ ಲಯಬಿಲಿಟಿ ಆಲ್ರೆಡಿ ಗೊತ್ತಾಗುತ್ತೆ. ಬಟ್ ಇಂಡಿವಿಜುವಲ್ಗೆ ಅಕಾರ್ಡಿಂಗ್ ಟು ದೇರ್ ರೇಷಿಯೋ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿ ಲೆಸ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟೇ ಸಿಂಪಲ್ಲಾಗಿ ಮಾಡಿದ್ರೆ ನಿಮಗೆ 4 marks ಸಿಗುತ್ತೆ ಸೆಕ್ಷನ್ ಬಿನಲ್ಲಿ. ಅದಾದಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಏನಂತ ನೋಡೋಣ. ಸೊ ಈ ಪ್ರಾಬ್ಲಮ್ ಏನಂತಂದರೆ ದ ನೆಟ್ ಪ್ರಾಫಿಟ್ ಆಫ್ ಎ ಕಂಪನಿ ಫಾರ್ ದ ಫಾಸ್ಟ್ 5 years 2017-18ನಲ್ಲಿ 80,000, 18-19ನಲ್ಲಿ 90,000, 19-20 94,000, 20-21ನಲ್ಲಿ 80,000 ಆ್ಯಂಡ್ 21-22 96,000 ಇದೆ. ದ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇನ್ ದ ಬಿಸ್ನೆಸ್ ಆಫ್ rupees 8 lakh ಆನ್ ವಿಚ್ ಎ ರೀಸನಬಲ್ ರೇಟ್ ಆಫ್ ರಿಟರ್ನ್ ಆಫ್ 10% ಈಸ್ ಎಕ್ಸ್ಪೆಕ್ಟೆಡ್. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆಫ್ ದ ಕಂಪನಿ ಅಂಡರ್ ದ ಕ್ಯಾಪಿಟಲೈಸೇಷನ್ ಆಫ್ ಅವರೇಜ್ ಪ್ರಾಫಿಟ್ ಮೆಥಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟು ನಾವೇನಂತಂದರೆ ಈ ಕಂಪನಿ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕಂಪನೀಸ್ ಲಾಸ್ಟ್ 5 years ರೆಸ್ಪೆಕ್ಟಿವ್ ಪ್ರಾಫಿಟ್ನ ಕೊಟ್ಟಿದ್ದಾರೆ. ಎಷ್ಟು ಅರ್ನ್ ಮಾಡಿತ್ತು ಅಂದರೆ 2017-18ನಲ್ಲಿ 80, 90,000, 94 ಆ್ಯಂಡ್ 80,000, 96 ಕೊಟ್ಟಿದ್ದಾರೆ. ಮತ್ತು ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿದೆ ಅಂತಂದರೆ 8 lakh ಇದೆ. ಅದಾದಮೇಲೆ ರೇಟ್ ಆಫ್ ರಿಟರ್ನ್ ಎಷ್ಟಿದೆ ಅಂತಂದರೆ 10% ಇದೆ. ಸೊ ಫಸ್ಟು ನಿಮಗೆ ಹೆಡ್ಡಿಂಗ್ ತೊಗೊಳ್ಳಿ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಂತ. ಅದರಲ್ಲಿ ಫಸ್ಟ್ ಸ್ಟೆಪ್ ಏನಂತಂದರೆ ನಾವು ಅವರೇಜ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು. ಅವರೇಜ್ ಪ್ರಾಫಿಟ್ಗೆ ಏನು ಪ್ರಾಫಿಟ್ ಫಾರ್ಮುಲಾ ಅಂತಂದರೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಬೇಕು. ಇಲ್ಲಿ ಟೋಟಲ್ ಪ್ರಾಫಿಟ್ ಎಷ್ಟಿದೆ ಅಂತಂದರೆ ಎಲ್ಲ ಟೋಟಲ್ 5 yearsನೂ ಕೂಡ ಬರ್ಕೊಳ್ಳಿ. ಅಂದರೆ 80,000, 90,000, 94,000, 80,000 ಆ್ಯಂಡ್ 96,000 ಟೋಟಲ್ ಎಲ್ಲ ಟೋಟಲ್ ಮಾಡಿದ್ರೆ ನಮಗೆ 4,40,000 ಬರುತ್ತೆ. ಡಿವೈಡೆಡ್ ಬೈ 5 ನಂಬರ್ ಆಫ್ ಇಯರ್ಸ್ ಎಷ್ಟಿತ್ತು ಅಂದರೆ 5 ಬರುತ್ತೆ. ಅವರೇಜ್ ಪ್ರಾಫಿಟ್ ಎಷ್ಟಾಗುತ್ತೆ ಅಂದರೆ ಅಲ್ಲಿಗೆ 88,000 ಆಗುತ್ತೆ. ಅಂದರೆ ಅವರೇಜ್ ಆಗಿ ಪರ್ ಇಯರ್ ಎಷ್ಟಾಗಿತ್ತು ಅಂತ ತೊಗೊಂಡ್ರೆ ಇಲ್ಲಿ 88,000 ಆಗುತ್ತೆ. ಅದಾದಮೇಲೆ ಸ್ಟೆಪ್ 2 ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ದ ವ್ಯಾಲ್ಯೂ ಆಫ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಬಿಸ್ನೆಸ್. ಟೋಟಲ್ ವ್ಯಾಲ್ಯೂ ಆಫ್ ದ ಬಿಸ್ನೆಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಅವರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100. ಸೊ ನಮಗೆ ಅವರೇಜ್ ಪ್ರಾಫಿಟ್ ಎಷ್ಟಿದೆ ಅಂತಂದರೆ 88,000. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಎಷ್ಟು ಅಂದರೆ 10% ಡಿವೈಡೆಡ್ ಬೈ 10% ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 8,80,000 ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಇವಾಗ ಸೊ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಎಷ್ಟಿದೆ ಅಂತಂದರೆ 8,80,000 ಇದೆ. ಇದರಿಂದ ವ್ಯಾಲ್ಯೂ ಆಫ್ ಬಿಸ್ನೆಸ್ ಅಥವಾ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಲೆಸ್ ಮಾಡಬೇಕು. ಲೆಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಥವಾ ವ್ಯಾಲ್ಯೂ ಆಫ್ ಬಿಸ್ನೆಸ್ ಎಷ್ಟಿದೆ 8 lakh ಇದೆ. 8,80,000ಇಂದ 8 lakhನ ಲೆಸ್ ಮಾಡಿದ್ರೆ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆಫ್ ದ ಬಿಸ್ನೆಸ್ ಈಸ್ 80,000. ಸೊ ಈ ರೀತಿಯಾಗಿ ನಾವು ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ತುಂಬ ಸಿಂಪಲ್ ಮೆಥಡ್. ಸೊ ಇಲ್ಲಿಗೆ ನಿಮಗೆ 2 marks ಇರುತ್ತೆ ಆ್ಯಂಡ್ ಇಲ್ಲಿ ಇದಕ್ಕೊಂದು ಮಾರ್ಕ್ಸ್ ಇದಕ್ಕೊಂದು ಮಾರ್ಕ್ಸ್ ಟೋಟಲ್ ನಿಮಗೆ 4 marksನ ಅಲಾಟ್ಮೆಂಟ್ ಈ ರೀತಿ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನ ನೋಡೋಣ. 5th ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ ದ ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಮರಿಯಾ ಟ್ರೇಡಿಂಗ್
ಕಂಪನಿ ಲಿಮಿಟೆಡ್ ಆಸ್ ಆನ್ 31st March 2022 ಇದೆ. ಲಯಬಿಲಿಟೀಸ್ ರುಪೀಸ್, ಅಸೆಟ್ಸ್ ಅಮೌಂಟ್ ಕೊಟ್ಟಿದ್ದಾರೆ. 1006% ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ ಎಷ್ಟು ಅಂದರೆ 10,000. 40,000 equity shares of rupees 10 each 40,000. Reserve fund 25,000. Profit and loss account 8,000. ಸೆಂಡ್ರಿ ಕ್ರೆಡಿಟರ್ಸ್ 32,000 ಇದೆ. ಅದಾದಮೇಲೆ ನೆಕ್ಸ್ಟು ಅಸೆಟ್ ಸೈಡಲ್ಲಿ ಬಿಲ್ಡಿಂಗ್ಸ್ 27,500 ಇದೆ, ಮಷಿನರಿ 32,500, ಪೇಟೆಂಟ್ಸ್ 5,000, ಸೆಂಡ್ರಿ ಡೇಟಾಸ್ 20,000, ಅದರ್ ಕರೆಂಟ್ ಅಸೆಟ್ಸ್ ಬಂದು 30,000 ಇದೆ. ಸೊ ಟೋಟಲ್ 1,15,000, 1,15,000. ಅದಾದಮೇಲೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನಂದರೆ ದ ವ್ಯಾಲ್ಯೂ ಆಫ್ ಮಷಿನರಿ ವಾಸ್ ಅಂಡರ್ ಡಿಪ್ರಿಷಿಯೇಟೆಡ್ ಬೈ ರುಪೀಸ್ 2,500, ದ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ರುಪೀಸ್ 65,000 ಆ್ಯಂಡ್ ಗುಡ್ ವಿಲ್ ಈಸ್ ರುಪೀಸ್ 10,000 ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ರುಪೀಸ್ 3,000 ವರ್ತ್ ಆಫ್ ಡೆಟ್ಸ್ ಆರ್ ಬ್ಯಾಡ್. ದ ಪ್ರಿಫರೆನ್ಸ್ ಶೇರ್ಸ್ ಹ್ಯಾವ್ priority for capital payment. Calculate the intrinsic value of both the types of shares ಅಂತ ಕೇಳಿದ್ದಾರೆ. ಫಸ್ಟು ಇಲ್ಲಿ ನಾವು ಯಾವ ರೀತಿ ಮಾಡೋದಂತ ನೋಡೋಣ. ಈ ಥರ ಹೆಡ್ಡಿಂಗ್ ತೊಗೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರಿನಿಕ್ಸ್ ವ್ಯಾಲ್ಯೂ ಪರ್ ಶೇರ್ ಅಂತ ತೊಗೊಳ್ಳಿ, ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್ ತೊಗೊಳ್ಳಿ. ಫಸ್ಟ್ ಇಲ್ಲಿ ಏನಂತ ಅಂದರೆ ಅಸೆಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ನ ತೊಗೋಬೇಕು. ಸೊ ಇಲ್ಲಿ ಫಸ್ಟ್ ಏನಂತ ಅಂದರೆ ಗುಡ್ ವಿಲ್ ಏನಂತಂದರೆ 10,000 ಇದೆ, ಅದನ್ನು ಗುಡ್ ವಿಲ್ 10,000 ಅಂತ ತೊಗೊಂಡಿದ್ದೀವಿ. ಆ್ಯಂಡ್ ಬಿಲ್ಡಿಂಗ್ಸು ಓಲ್ಡ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ ಬುಕ್ ವ್ಯಾಲ್ಯೂ 27,500 ಇದೆ, ಬಟ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 65,000 ಇದೆ. ಹಂಗಾಗಿ ನಾವು ಮಾರ್ಕೆಟ್ ವ್ಯಾಲ್ಯೂನೇ ತೊಗೋಬೇಕು, ಬಿಲ್ಡಿಂಗ್ 65,000. ಅದಾದಮೇಲೆ ಮಷಿನರಿ ಏನಂತ ಅಂದರೆ 32,500 ಇದೆ, ಅದರಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ನೋಡಿ ದ ವ್ಯಾಲ್ಯೂ ಆಫ್ ಮಷಿನರಿ ವಾಸ್ ಅಂಡರ್ ಡಿಪ್ರಿಷಿಯೇಟೆಡ್ ಬೈ 2,500 ಅಂತ ಕೇಳಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಅಂಡರ್ ಡಿಪ್ರಿಷಿಯೇಟೆಡ್ ಅಂತ ಲೆಸ್ ಆಗಿದೆ. ಮಷಿನರಿಲಿ 32,500 2,500ನ ಲೆಸ್ ಮಾಡಿದ್ರೆ 30,000 ಈಸ್ ದ ಮಷಿನರಿ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ. ಅದಾದಮೇಲೆ ಪೇಟೆಂಟ್ ಏನೋ ಅಡ್ಜಸ್ಟ್ಮೆಂಟ್ ಇಲ್ಲ, ಆಸ್ ಇಟ್ ಈಸ್ 5,000. ಸೆಂಡ್ರಿ ಡೇಟಾಸಲ್ಲಿ ಏನಂತಂದರೆ ಸೆಂಡ್ರಿ ಡೇಟಾಸ್ ಟೋಟಲ್ 20,000 ಇದೆ, ಅದರಲ್ಲಿ 3,000 ವರ್ತ್ ಆಫ್ ಬ್ಯಾಡ್ ಡೆಟ್ಸ್ ಅಂತಂದರೆ ಆ ಅಮೌಂಟ್ ಕಂಪ್ಲೀಟ್ಲಿ ನಮಗೆ ಬರಲ್ಲ, ಲಾಸ್ ಅಂತ. ಸೊ ಅಲ್ಲಿ 20,000 ಮೈನಸ್ 3,000 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 17,000 ಈಸ್ ದ ಸೆಂಡ್ರಿ ಡೆಟ್ಸ್. ಅದಾದಮೇಲೆ ನೆಕ್ಸ್ಟು ಅದರ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ 30,000 ಇದೆ. ಸೊ ಇಲ್ಲಿ ಟೋಟಲ್ ಮಾಡಿದ್ರೆ ನಮಗೆ ಅಮೌಂಟು ಟೋಟಲ್ ಅಸೆಟ್ಸ್ ಎಷ್ಟಾಗುತ್ತೆ ಅಂದರೆ 1,57,000 ಆಗುತ್ತೆ. ಇದರಲ್ಲಿ ನಾವು ಟೋಟಲ್ ಲಯಬಿಲಿಟೀಸ್ನ ಲೆಸ್ ಮಾಡಬೇಕು. ಇಲ್ಲಿ ಲಯಬಿಲಿಟೀಸಲ್ಲಿ ರಿಸರ್ವ್ ಫಂಡ್ ಬರಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರಲ್ಲ. ಸೆಂಟ್ರಿ ಕ್ರೆಡಿಟರ್ಸ್ ಎಷ್ಟಿದೆ ಅಂದರೆ 32,000 ಇದೆ. 1,57,000ಅಲ್ಲಿ 32,000 ಲೆಸ್ ಮಾಡಿದ್ರೆ ನೆಟ್ ಅಸೆಟ್ ಅವೈಲೇಬಲ್ ಫಾರ್ ಶೇರ್ ಹೋಲ್ಡರ್ಸ್ ಎಷ್ಟಿರುತ್ತೆ ಅಂದರೆ 1,25,000 ಇರುತ್ತೆ. ಸೊ ಇದರಲ್ಲಿ ನಮಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ದ ಪ್ರಿಫರೆನ್ಸ್ ಶೇರ್ಸ್ ಹ್ಯಾವ್ ಪ್ರಿಯಾರಿಟಿ ಆಫ್ ಕ್ಯಾಪಿಟಲ್ ಪೇಮೆಂಟ್ ಅಂತ. ಸೊ ನಾವು ಪ್ರಿಫರೆನ್ಸ್ ಶೇರ್ಗೆ ಫಸ್ಟ್ ಪೇಮೆಂಟ್ ಮಾಡಬೇಕು. ಎಷ್ಟಿದೆ ಅಂತ ಅಂದರೆ ಅಮೌಂಟು 10,000 ಇದೆ. ಲೆಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 10,000ನ ಲೆಸ್ ಮಾಡಿದ್ರೆ ಅಂದರೆ ಫಸ್ಟು ನಾವು ಪ್ರಿಫರೆನ್ಸ್ ಶೇರ್ಸ್ಗೆ ರಿಟರ್ನ್ ಕೊಡ್ತಾ ಇದ್ದೀವಿ, ಆವಾಗ ನಮಗೆ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಸಿಗುತ್ತೆ ಅಂದರೆ 1,15,000 ಸಿಗುತ್ತೆ. ಸೊ ದಿಸ್ ಈಸ್ ದ ಪ್ರಾಫಿಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 1,15,000. ಇದಾದಮೇಲೆ ನಾವು ಇಂಟ್ರಿನಿಕ್ಸ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಅಂದರೆ ಇಲ್ಲಿ ಬೋತ್ ಟೈಪ್ ಆಫ್ ಶೇರ್ಸ್ಗೆ ಯಾವ ರೀತಿ ಅಂತ ನೋಡೋಣ. ಇಂಟ್ರಿನಿಕ್ಸ್ ವ್ಯಾಲ್ಯೂ ಪರ್ ಈಕ್ವಿಟಿ ಶೇರ್ಸ್ ಯಾವ ರೀತಿ ಅಂತಂದರೆ ನೆಟ್ ಅಸೆಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೆಟ್ ಅಸೆಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂದರೆ 1,15,000 ಇದೆ. ಆ್ಯಂಡ್ ಟೋಟಲ್ ಈಕ್ವಿಟಿ ಶೇರ್ಸ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ ಅಂತಂದರೆ 4,000 ಇದೆ. ಸೊ 1,15,000 ಡಿವೈಡೆಡ್ ಬೈ 4,000 ಮಾಡಿದ್ರೆ ಪರ್ ಶೇರ್ ಎಷ್ಟಾಗುತ್ತೆ ಅಂದರೆ 28.75 rupees ಆಗುತ್ತೆ. ಅದೇ ರೀತಿ ಇಂಟ್ರಿನಿಕ್ಸ್ ವ್ಯಾಲ್ಯೂ ಫಾರ್ ಪ್ರಿಫರೆನ್ಸ್ ಶೇರ್ಸ್ ಅಂತಂದರೆ ಟೋಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಟೋಟಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಎಷ್ಟಿದೆ 10,000 ಇದೆ, ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸು 1,000 ಶೇರ್ಸ್ ಇದೆ. ಸೊ ಪರ್ ಶೇರ್ಗೆ 10 rupees ಆಗುತ್ತೆ. ಸೊ ಇಲ್ಲಿ ನಿಮಗೆ ಈ ಪಾರ್ಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ 2 marks, ಮತ್ತು ಇದಕ್ಕೆ ಆ್ಯಂಡ್ ಈಕ್ವಿಟಿ ಶೇರ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ 1 marks ಇರುತ್ತೆ. ಸೊ ಇದಿಷ್ಟೂ ಕೂಡ ಕ್ಯಾಲ್ಕುಲೇಷನ್ ಆಫ್ ಇಂಟ್ರಿನಿಕ್ಸ್ ವ್ಯಾಲ್ಯೂ ಪರ್ ಶೇರ್. ಅದಾದಮೇಲೆ ನೆಕ್ಸ್ಟು 6th ಕ್ವಶನ್ ನೋಡೋಣ. 6th ಕ್ವಶನ್ ಏನಂತ ಅಂದರೆ
ಅಂಡರ್ ವಾಟ್ ನೋಟ್ಸ್ ಅಥವಾ ಹೆಡ್ಡಿಂಗ್ ಡು ಯು ಶೋ ದ ಫಾಲೋಯಿಂಗ್ ಐಟಮ್ಸ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ. ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಈ ಐಟಮ್ಸ್ನ ನಾವು ಯಾವ ಹೆಡ್ಡಿಂಗಲ್ಲಿ ತೋರಿಸ್ತೀವಿ ಅಂತ ಬರೀಬೇಕು. ಫಸ್ಟ್ ಒನ್ ಈಸ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಗೊತ್ತಿದೆ ನಮಗೆ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಬಂದು ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸಲ್ಲಿ ತೋರಿಸ್ತೀವಿ, ಲಯಬಿಲಿಟಿ ಸೈಡಲ್ಲಿ. ಅದಾದಮೇಲೆ ಲೈಫ್ ಸ್ಟಾಕ್ ಬಂದು ಫಿಕ್ಸ್ಡ್ ಅಸೆಟ್ಸ್. ವರ್ಕ್ ಇನ್ ಪ್ರೋಗ್ರೆಸ್ ಬಂದು ಕರೆಂಟ್ ಅಸೆಟ್ಸ್, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಲ್ಲಿ ತೋರಿಸ್ತೀವಿ. ಆ್ಯಂಡ್ ಬಿಲ್ಸ್ ಪೇಯಬಲ್ ಬಂದು ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸಲ್ಲಿ. ಡಿಬೆಂಚರ್ಸ್ ಬಂದು ಸೆಕ್ಯೂರ್ಡ್ ಲೋನ್ಸ್, ಮತ್ತು ಎಲ್ಲಿ ಅಂತಂದರೆ ಡಿಬೆಂಚರ್ಸ್ ಬಂದು ಇಲ್ಲಿ ಸೆಕ್ಯೂರ್ಡ್ ಲೋನ್ ಲಯಬಿಲಿಟೀಸ್ ಸೈಡ್ ತೋರಿಸ್ತೀವಿ. ಟೋಟಲ್ ಇಲ್ಲಿ 5 ಐಟಮ್ಸ್ ಕೊಟ್ಟಿದ್ದಾರೆ. 5 ಐಟಮ್ಸ್ ಆನ್ಸರ್ ಮಾಡಿದ್ರೆ 4 ಮಾರ್ಕ್ಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಕಂಟಿನ್ಯೂಷನ್ ವಿಡಿಯೋದಲ್ಲಿ ನಾವು ಸೆಕ್ಷನ್ ಸಿನ ಸಾಲ್ವ್ ಮಾಡೋಣ, ಯಾವ ರೀತಿ 2023 ಪೇಪರಲ್ಲಿ ಕೊಟ್ಟಿದ್ರು ಅಂತ. ಆ್ಯಂಡ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಆ್ಯಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. And thank you for everyone who are all watching my videos, and thank you for them, and all the best to your exam and do well. Thank you.